ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರೋಗ್ಯ ಆಹಾರ ವ್ಲಾಗ್ಸ್. ಇವತ್ತು ನಾವು ದಿನನಿತ್ಯ ಬಳಸುವಂತಹ ಹಾಲಿಂದ ಸಿಗುವಂಥ ಹಾಲಿನ ಕೆನೆಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ. ಹಾಲಿನ ಕೆನೆನ ನಾವು ಬೆಸ್ಟ್ ನ್ಯಾಚುರಲ್ ಸ್ಕಿನ್ ಕೇರ್ ಅಂದರೆ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಹಾಗೆಯೇ ಚಳಿಗಾಲದಲ್ಲಿ ನಮ್ಮ ತ್ವಚೆನ ಆರೈಕೆ ಮಾಡೋದಕ್ಕೆ ಬೆಸ್ಟ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಹಾಲಿನ ಕೆನೆಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನಂದಿನಿ ಹಾಲನ್ನ ತಗೋಬೇಕಾಗುತ್ತೆ. ನಂದಿನಿ ಹಾಲಲ್ಲಿ ಬ್ಲೂ ಪ್ಯಾಕ್ ಇದೆ, ಹಾಗೆ ಗ್ರೀನ್ ಕಲರ್ ಫ್ಯಾಮಿಲಿ ಪ್ಯಾಕ್ ಇದೆ, ಆರೆಂಜ್ ಕಲರ್ ಇದೆ. ನಮಗೆ ಕೆನೆ ಬೇಕು ಅಂದರೆ ಆರೆಂಜ್ ಕಲರ್ ಇರುವಂಥ ನಂದಿನಿ ಹಾಲನ್ನ ತಗೋಬೇಕು. ಹಾಲನ್ನ ತಗೊಂಡ ನಂತರ ಅದಕ್ಕೆ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡ್ದಿರ ಚೆನ್ನಾಗಿ ಕಾಯಿಸಿ, ಹಾಗೆ ಅದು ತಣ್ಣಗಾದ ನಂತರ ಕೆನೆ ಬರುತ್ತೆ, ಅದನ್ನು ತಗೋಬೇಕಾಗುತ್ತೆ. ಹಾಲಿನ ಕೆನೆಯಿಂದ ಮುಖದ ಸೌಂದರ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿದೆ, ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಹಾಲಿನ ಕೆನೆಯಿಂದ ಡ್ರೈ ಸ್ಕಿನ್ ಇರೋರಿಗೆ ಒಂದು ಬೆಸ್ಟ್ ಯೂಸ್ಫುಲ್ ಮನೆಮದ್ದು ಅಂತಲೇ ಹೇಳ್ಬೋದು. ಹಾಗೆ ಚಳಿಗಾಲ ಕೂಡ ಹತ್ರ ಬರ್ತಾ ಇದೆ. ನಾವು ದಿನನಿತ್ಯ ಬಳಸುವಂತಹ ವಸ್ತುವಿನಿಂದ ನಮ್ಮ ತ್ವಚೆ ಆರೈಕೆ ಮಾಡ್ಬೋದು, ಹಾಗೆ ನ್ಯಾಚುರಲ್ ಆಗಿ ಕೂಡ ನಮ್ಮ ಸ್ಕಿನ್ನ ಕೇರ್ ಮಾಡ್ಬೋದು. ಮೊಡವೆಗೆ ಆಗಲಿ ಮೊಡವೆ ಕಲೆಗಳಿಗೆ ಆಗಲಿ ಎಷ್ಟೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ ಹಾಗೆಯೇ ಸ್ಕಿನ್ ಕೇರ್ ಕ್ರೀಮ್ಗಳನ್ನ ನಾವು ಯೂಸ್ ಮಾಡಿರ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಹಾಲಿನ ಕೆನೆಯಿಂದ ಆಗಲ್ಲ, ಅದೊಂದು ನ್ಯಾಚುರಲ್ ಮನೆಮದ್ದು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಉಪಯೋಗ ಇರೋಂಥ ಹಾಲಿನ ಕೆನೆನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಮೊಡವೆ ಅಥವಾ ಮೊಡವೆ ಕಲೆ ಆಗಿರೋಂಥ ಮುಖದ ಭಾಗಕ್ಕೆ ಸ್ವಲ್ಪ ಹಾಲಿನ ಕೆನೆನ ಮಸಾಜ್ ಅಥವಾ ಸ್ಕ್ರಬ್ ಮಾಡ್ತಾ ಇರಬೇಕು. ದಿನಕ್ಕೆ 2-3 ಬಾರಿ ಈ ಥರ ಮಾಡೋದ್ರಿಂದ ಒಂದು ವಾರದಲ್ಲೇ ಇದ್ರ ಬೆನಿಫಿಟ್ ನಮಗೆ ಗೊತ್ತಾಗುತ್ತೆ. ಹಾಲಿನ ಕೆನೆಗೆ ಚಿಟಿಕೆಯಷ್ಟು ಅರಿಶಿನ ಹಾಕಿ ಮುಖದ ಭಾಗಕ್ಕೆ ಸ್ಕ್ರಬ್ ಅಥವಾ ಮಸಾಜ್ ಮಾಡಿ 1 ಗಂಟೆ ನಂತರ ಬೆಚ್ಚಗಿನ ಬಿಸಿನೀರಿನಲ್ಲಿ ಮುಖ ತೊಳಿಬೇಕಾಗುತ್ತೆ. ವಾರಕ್ಕೆ 2-3 ಬಾರಿ ಈ ಸ್ಕಿನ್ ಕೇರ್ನ ಫಾಲೋ ಮಾಡೋದ್ರಿಂದ ಮುಖದಲ್ಲಿ ಗ್ಲೋ ಕೂಡ ಇಂಪ್ರೂವ್ ಆಗುತ್ತೆ, ಹಾಗೆ 100% ರಿಸಲ್ಟ್ ಕೂಡ ನ್ಯಾಚುರಲ್ ಆಗಿ ಸಿಗುತ್ತೆ. ಈ ಹೋಮ್ ರೆಮಿಡಿನ ನಾನು ಕೂಡ ಟ್ರೈ ಮಾಡಿದ್ದೀನಿ, ಹಾಗೆ ಗುಡ್ ರಿಸಲ್ಟ್ ಕೂಡ ಪಡ್ಕೊಂಡಿದ್ದೀನಿ. ಐ ಹೋಪ್ ಯು ಗೈಸ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಆಹಾರ ಆರೋಗ್ಯ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.